ನೀವು ನೋಡ್ತಿದ್ರ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನ ಪ್ರತಿಯೊಬ್ಬರ ಸಹಕಾರದಿಂದಾಗಿ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ಹೇಳಿದರು. ಗುರುವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಡಿಸೆಂಬರ್ 13ರಂದು ನಡೆದ 4ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಕಾರಣವಾದ ತಾಲೂಕಿನ ಸಂಘ ಸಂಸ್ಥೆಗಳು, ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗ, ಜನಪ್ರತಿನಿಧಿಗಳು ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ಹೇಳಿದರು. ಅವರು ಡಿಸೆಂಬರ್ ತಿಂಗಳಿನಲ್ಲಿ ಸಕಲೇಶಪುರದಲ್ಲಿ ನಡೆದ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ತಾಲೂಕಿನ ಸಂಘ ಸಂಸ್ಥೆಗಳು, ಅಧಿಕಾರಿ ವರ್ಗ, ಪರಿಷತ್ತಿನ ಪದಾಧಿಕಾರಿಗಳು, ಸದಸ್ಯರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದು ಮತ್ತು ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಎಲ್ಲ ಹಂತದ ಜನಪ್ರತಿನಿಧಿಗಳು ಸಹಕಾರ ನೀಡಿದ ಪ್ರತಿಫಲವಾಗಿ ಸಮ್ಮೇಳನ ಅಚ್ಚುಕಟ್ಟಾಗಿ ಮೂಡಿಬರಲು ಕಾರಣವಾಗಿದ್ದು, ಈ ಸಂದರ್ಭದಲ್ಲಿ ಎಲ್ಲರಿಗೂ ಪರಿಷತ್ತಿನ ಅಧ್ಯಕ್ಷರಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮುಂದೆಯೂ ಕೂಡ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಎಂದು ಹೇಳಿದರು. ಹಾಗೂ ವೈಯಕ್ತಿಕವಾಗಿ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಇಂತಹ ಕಾರ್ಯಕ್ರಮ ನಡೆಸಬೇಕಾದ್ರೆ ಒಗ್ಗಟ್ಟು ಬಹಳ ಮುಖ್ಯ. ನಮ್ಮ ಕಾರ್ಯಕ್ರಮ ಸಮಿತಿಯ ಕಾರ್ಯದರ್ಶಿಯವರು ಮತ್ತು ಖಜಾಂಚಿಯವರು ಪ್ರತಿಯೊಬ್ಬೊಬ್ಬರನ್ನೂ ಶ್ರಮ ವಹಿಸಿ ಪ್ರತಿ ಒಂದು ವಾರ ತುಂಬ ಶ್ರಮ ವಹಿಸಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ದಿನಕ್ಕೆ ಮಾಡಿಕೊಟ್ಟಿದ್ದಾರೆ. ಅತಿಥಿಗಳು ಸಹ ಪ್ರತಿಯೊಬ್ಬೊಬ್ಬರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಎಲ್ಲರೂ ಭಾಜನರು ಈ ಕಾರಣವಾದವರು ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನಮಸ್ತೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಮಾಧ್ಯಮ ಮಿತ್ರರು ಸಹ ಇದರಲ್ಲಿ ನಮ್ಮ ಜೊತೆ ಸಹಕರಿಸಿದ್ದಾರೆ. ದಾನಿಗಳು, ಕೊಡುಗೈ ದಾನಿಗಳಿಂದ ಸಹ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಹೇಳೋಕ್ಕೆ ಸಂತೋಷ ಪಡ್ತೀನಿ. ಮತ್ತು ಮುಂದಿನ ವಿಷಯದ ಬಗ್ಗೆ ನಮ್ಮ ಕಾರ್ಯದರ್ಶಿಯವರು ತಿಳಿಸ್ತಾರೆ. ಧನ್ಯವಾದಗಳು. ಪರಿಷತ್ತಿನ ಕಾರ್ಯದರ್ಶಿ ಯೋಗೀಶ್ ಮಾತನಾಡಿ, ಸಮ್ಮೇಳನಕ್ಕೆ ಸುಮಾರು 6.5 ಲಕ್ಷ ಹೆಚ್ಚು ಹಣ ಖರ್ಚಾಗಿದ್ದು, ದಾನಿಗಳಿಂದ, ಅಧಿಕಾರಿ ವರ್ಗದವರಿಂದ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ನೀಡಿದ ದೇಣಿಗೆಯಿಂದಾಗಿ ಯಾವುದೇ ರೀತಿ ಕೊರತೆಯಾಗದ ಹಾಗೆ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದ್ದು, ಇನ್ನು ಕೂಡ ದಾನಿಗಳಿಂದ ದೇಣಿಗೆ ಬರುವ ನಿರೀಕ್ಷೆ ಇದ್ದು, ಪರಿಷತ್ತಿನ ಖಾತೆಗೆ ಬರುವಂತಹ ದೇಣಿಗೆ ಹಣವನ್ನು ಜಮಾ ಮಾಡಲಾಗುವುದು ಎಂದರು. ಪರಿಷತ್ತಿನ ಸಲಹೆಗಾರರಾದ ಪ್ರಾಂಶುಪಾಲ ಆರ್ ಅಣ್ಣಪ್ಪ ಸ್ವಾಮಿ ಮಾತನಾಡಿ, ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಮೆರವಣಿಗೆಯಲ್ಲಿ ಕಂಡುಬಂದ ಮಲೆನಾಡಿನ ಸುಗ್ಗಿ ಕುಣಿತ, ವೀರಗಾಸೆ, ನಾಸಿಕ ಡೋಲ್ ವಾದ್ಯ, ಪುಸ್ತಕ ಮಳಿಗೆ ಉದ್ಘಾಟನೆ, ವೇದಿಕೆ ಕಾರ್ಯಕ್ರಮಗಳು, ವಿಚಾರಗೋಷ್ಠಿ, ಕವಿಗೋಷ್ಠಿ ಮತ್ತು ಸಮಾರೋಪ ಸಮಾರಂಭ ನಂತರ ವಿವಿಧ ಶಾಲಾ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿಬಂದು ಸಮ್ಮೇಳನದ ಯಶಸ್ವಿಗೆ ಮತ್ತೊಂದು ಹಿರಿಮೆಯನ್ನು ಹೆಚ್ಚಿಸಿದವು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಆರ್ಥಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ ಬೆಂಬಲ ಕೊಟ್ಟಂತ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ನಮಗೆ ಸ್ಥಳ ಮಾಡಿಕೊಟ್ಟಂತ ಗುರುಗೌಡರ ಕಲ್ಯಾಣ ಮಂಟಪದವರಿಗೂ, ಆರಕ್ಷಕ ಠಾಣೆಯವರಿಗೂ, ಪತ್ರಿಕಾ ಪ್ರತಿನಿಧಿಗಳಿಗೂ, ಮತ್ತು ಬಂದಂಥ ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೂ, ಮತ್ತು ವಿಶೇಷ ಅಂದರೆ ಮತ್ತು ಬೆಳಗಿನ ಸಂಜೆವರೆಗೂ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಬೆಳಗ್ಗೆ ಓಪನ್ ಆದಂಥ ಕ್ಯಾಮ್ರಾ ಬಹುಶಃ ಬಂದಾಗಿದ್ದು ರಾತ್ರಿ 10:30 ಅನಿಸುತ್ತೆ. ಅಲ್ಲಿವರೆಗೂ ಅಲ್ಲೇ ನಿಂತು ಕಾರ್ಯಕ್ರಮ ಮಾಡಿಸಿದ್ರು. ಅಂದು ಒಟ್ಟಿನಲ್ಲಿ ನಿಮ್ಮೆಲ್ಲರೊಂದಿಗೆ ನಮ್ಮನ್ನು ಸೇರಿಸ್ಕೊಂಡು ಸಾಹಿತ್ಯ ಸಮ್ಮೇಳನ ಸ್ವಲ್ಪ 5-6 ವರ್ಷ ತಡವಾದರೂ ಕೂಡ ಅದ್ಭುತವನ್ನು ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಕೈ ಮುಗಿದು ನಮಸ್ಕರಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮೆರವಣಿಗೆಯಿಂದ ಕಂಗೊಳಿಸಿ ಎಲ್ಲ ಇಡೀ ಜಿಲ್ಲೆ ಹಾಗೂ ರಾಜ್ಯದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹಾಗಾಗಿ ನಮಗೆ ನಮ್ಮ ಈ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಸಹ ಧನ್ಯವಾದ ಅರ್ಪಿಸ್ತೀನಿ. ಹಾಗೂ ಇದಕ್ಕೆ ತನು ಮನ ಧನದಿಂದ ಎಲ್ಲ ಸಹಕಾರ ಮಾಡಿದ್ದಾರೆ. ಸುಮಾರು ಅಂದಾಜು 6 ಲಕ್ಷದಷ್ಟು ವೆಚ್ಚ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಅಷ್ಟೇ ಮೊತ್ತದ 6 ಲಕ್ಷದ ಚಿಲ್ಲರೆಯಷ್ಟು ಮೊತ್ತದಷ್ಟು ಜನನ ಬಹುತೇಕ ಸಂಘ ಸಂಸ್ಥೆಗಳು, ಇಲಾಖೆಗಳು ಕೆಲವು ಸಹಕಾರ ನೀಡಿದ್ದಾರೆ. ಎಲ್ರಿಗೂ ಸಹ ಧನ್ಯವಾದ ಅರ್ಪಿಸ್ತೀನಿ. ಇನ್ನು ಕೆಲವು ಯಾಕೆ ತಡ ಆಯಿತು ಅಂದರೆ ಸ್ವಲ್ಪ ಆರ್ಥಿಕವಾಗಿ ಕೆಲವು ಆಡಿಟಿಂಗ್ ನಡೀತಾ ಇದ್ದಿದ್ದರಿಂದ ನಾವು ಲೆಕ್ಕಪತ್ರನ ಮಂಡಿಸಬೇಕಿತ್ತು. ಆ ಲೆಕ್ಕಪತ್ರ ಮಂಡಿಸೋಕ್ಕೆ ಸ್ವಲ್ಪ ತಡ ಆಗಿದ್ದರಿಂದ ನಾವು ಈ ಪತ್ರಿಕಾಗೋಷ್ಠಿನ ಸ್ವಲ್ಪ ನಿಧಾನವಾಗಿ ಕರಿಬೇಕಾಗಿತ್ತು. ಈ ಸಾಹಿತ್ಯ ಸಮ್ಮೇಳನಕ್ಕೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಪರಿಷತ್ತಿನ ಕೋಶಾಧ್ಯಕ್ಷ ಸತೀಶ್ ನಲ್ಲುಲಿ, ಪರಿಷತ್ತಿನ ಪದಾಧಿಕಾರಿಗಳಾದ ರಾಕೇಶ್, ಹರೀಶ್ ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.